ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲಿಗೆ ಸ್ವಾಗತ. ನಿನ್ನೆಯ ವಿಡಿಯೋ ಇಲ್ಲಿಂದ ಕಂಟಿನ್ಯೂ ಆಗ್ತಾ ಇದೆ. ಫೈನಲಿ ನಾವು ನಮ್ಮ ತವರು ಮನೆಗೆ ರೀಚ್ ಆದ್ವಿ. ಇದೇ ನನ್ನ ತವರು ಮನೆ, ನಾನು ಹುಟ್ಟಿ ಬೆಳೆದಂತಹ ಮನೆ. ಹಾಗೆ ಇವರೇ ನಮ್ಮ ಅಪ್ಪ ಅಮ್ಮ. ಮನೆ ತುಂಬಾ ಪುಟ್ಟದಾಗಿರ್ಬೋದು, ಆದರೆ ಇಲ್ಲಿ ಕಳೆದಿರುವಂತಹ ಸ್ವೀಟ್ ಮೆಮೊರೀಸ್ ತುಂಬಾ ಇದೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ತವರು ಮನೆ ಅಂದ್ರೇ ಹಾಗೆ ಅಲ್ವಾ ಫ್ರೆಂಡ್ಸ್? ಹಾಗೆ ನಾವು ಇವಾಗಿರುವ ಮನೆ ಅದೆಷ್ಟೇ ದೊಡ್ಡದಾಗಿದ್ದರೂ ಕೂಡ ನಮ್ಮ ತವರು ಮನೆ ಯಾವತ್ತಿದ್ರೂ ಅದು ಫಸ್ಟ್ ಆ್ಯಂಡ್ ಬೆಸ್ಟ್ ಆಗಿರುತ್ತೆ ನಮಗೆ. ಅದರಲ್ಲಿ ಎರಡು ಮಾತೇ ಇಲ್ಲ ನೋಡಿ. ಹಾಗೆ ಈ ಮನೆಗೆ ಬಂದಾಗಂತೂ ನಾವು ನಮ್ಮ ಅಪ್ಪ ಅಮ್ಮನ ಜೊತೆ ಕಳೆದಿರುವಂತಹ ದಿನಗಳೆಲ್ಲ ರಿಮೈಂಡ್ ಆಗುತ್ತೆ. ತುಂಬ ಖುಷಿ ಆಗುತ್ತೆ, ಹಾಗೆ ಅದರ ಜೊತೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಅವರಿವಾಗ ನಮ್ಮ ಜೊತೆ ಇಲ್ಲ ಅಂತೇಳಿ. ಯಾವುದಕ್ಕೂ ಪಡ್ಕೊಂಡು ಬಂದಿರಬೇಕು ಅಂತ ಹೇಳ್ತಾರೆ, ಆದರೆ ನಮ್ಮ ಭಾಗ್ಯದಲ್ಲಿ ಇರೋದು ಇಷ್ಟೇ ಅಂತೇಳಿ ಸುಮ್ಮನಾಗಬೇಕಷ್ಟೇ. ಹಾಗೆ ಅದೇ ದಿನ ಸಂಜೆ ನಮ್ಮ ಮನೆಯಿಂದ ನಾವು ಮ್ಯಾಂಗ್ಳೂರ್ ಸಿಟಿ ಕಡೆ ಹೊರಟಿದ್ದೀವಿ. ಅಕ್ಕ, ಅತ್ತೆ ಮಗಳು, ಹಾಗೆ ಅಕ್ಕನ ಮಗಳು, ಹಾಗೆ ಅದ್ರ ಜೊತೆ ನನ್ನ ಮಗಳು, ನಾವು ಒಟ್ಟು 5 ಮಂದಿ ಮ್ಯಾಂಗ್ಳೂರ್ ಸಿಟಿ ಕಡೆ ಹೊರಟಿದ್ದೇವೆ. ಇವತ್ತು ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಆಫ್ಟರ್ ಲಾಂಗ್ ಟೈಮ್ ನಾವು ಇವತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಮನೆಯಲ್ಲಿ ಕೂತು ಸ್ವಲ್ಪ ಬೋರ್ ಆಯಿತು, ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ನಮ್ಮ ಮನೆಯಿಂದ ಮ್ಯಾಂಗ್ಳೂರ್ ಸಿಟಿಗೆ ಹೋಗಬೇಕಾದ್ರೆ 1 ಅವರ್ ಬೇಕು, ನಮಗೆ 1 ಗಂಟೆ ಸಮಯ ಬೇಕು. ಬಸ್ಸಲ್ಲಿ ಆರಾಮ್ಸೆ ಹೋಗ್ಬೋದು, ಯಾಕಂದರೆ ನಮ್ಮ ಮನೆ ಹತ್ರನೇ ಬಸ್ ಬರುತ್ತೆ. ನನ್ನ ಮಗಳು ಮತ್ತು ಅಕ್ಕನ ಮಗಳಿಗಂತೂ ತುಂಬಾ ಖುಷಿ, ತುಂಬಾ ಎಂಜಾಯ್ ಮಾಡಿದ್ರು ಅವರಂತೂ. ನಾವು ಫೈನಲಿ ಇವಾಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ನೋಡಿ. ಇವಾಗ 1 ಅವರ್ ಬೇಕು ನಾವು ಮ್ಯಾಂಗ್ಳೂರ್ ಸಿಟಿಗೆ ರೀಚ್ ಆಗಬೇಕಾದ್ರೆ. ತುಂಬಾ ಖುಷಿ ಆಯಿತು ಬಸ್ಸಲ್ಲಿ ಟ್ರಾವೆಲ್ ಮಾಡಿ. ಯಾಕಂದರೆ ಯಾವಾಗಲೂ ಬರೀ ಕಾರ್ ಅಥವಾ ಸ್ಕೂಟಿಯಲ್ಲೇ ಹೋಗ್ತಾ ಇದ್ವಿ, ಎಲ್ಲಿಗೆ ಹೋಗಬೇಕಾದ್ರೂ ಕೂಡ. ಬಸ್ಸಲ್ಲಿ ಹೋಗದೆ ತುಂಬಾ ದಿವಸ ಆಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಎಲ್ಲ ಕಾಲೇಜ್ ಡೇಸ್ ಎಲ್ಲ ನೆನಪಾಯಿತು. ನಾವೆಲ್ಲ ಕಾಲೇಜ್ಗೆ ಹೋಗಬೇಕಾದ್ರೆ, ಹಾಗೆ ಜಾಬ್ ಮಾಡಬೇಕಾದ್ರೆ ಇದೇ ಬಸ್ಸಲ್ಲಿ ನಾವು ಹೋಗ್ತಾ ಇದ್ವಿ. ತುಂಬಾ ಖುಷಿ ಆಯಿತು. ಹಾಗೆ ನಾವು ಫಸ್ಟ್ ಐಡಿಯಲ್ಗೆ ಹೋದ್ವಿ. ಐಡಿಯಲಲ್ಲಿ ತುಂಬ ರಶ್ ಇತ್ತು, ಸಂಡೇ ಆದ ಕಾರಣ ತುಂಬ ರಶ್ ಇತ್ತು.
ರಿಟರ್ನ್ ಬರೋರಿದ್ವಿ, ಆದರೆ ಅವರು ಬಿಡಲಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದರು. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆನಂತರ ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯಿತು. ಫೈನಲಿ ಒಳಗೆ ಬಂದ್ವಿ. ಒಂದು ಟೇಬಲ್ ಖಾಲಿ ಆಯಿತು ನೋಡಿ. ಇವಾಗ ಐಸ್ ಕ್ರೀಮ್ಗೆ ಆರ್ಡ್ರ್ ಕೊಟ್ಟು ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದರು. ಐಸ್ ಕ್ರೀಮ್ ಜೊತೆಗೆ ಗೋಬಿ ಮಂಚೂರಿ ಕೂಡ ಆರ್ಡ್ರ್ ಮಾಡಿದ್ವಿ. ತುಂಬ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು ನೋಡಿ. ಹಾಗೆ ನಾವು ಅಲ್ಲಿಂದ ಹೊರಗೆ ಬಂದ್ವಿ. ಹಾಗೆ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.